ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭೆ ಚುನಾವಣೆ ಸೇರಿದಂತೆ ಕರ್ನಾಟಕದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶ ನಾಳೆ ಪ್ರಕಟವಾಗಲಿದೆ. ರೋಚಕ ಹಣಾಹಣಿಗೆ ಸಾಕ್ಷಿಯಾಗಿದ್ದ ಚನ್ನಪಟ್ಟಣದಲ್ಲಿ ಭರ್ಜರಿ ಬೆಟ್ಟಿಂಗ್ ಭರಾಟೆ ನಡೀತಾ ಇದೆ. ಶಿಗ್ಗಾವಿಯಲ್ಲೂ ಕೂಡ ಕೈ ಕಮಲ ಅಭ್ಯರ್ಥಿಗಳ ಪರ ಬಾಜಿ ಜೋರಾಗೇ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ತೀವ್ರ ಪೈಪೋಟಿ, ಸೋಲು ಗೆಲುವಿನ ಜಿದ್ದಾಜಿದ್ದಿ, ಮತದಾನೋತ್ತರ ಸಮೀಕ್ಷೆಗಳ ಲೆಕ್ಕಾಚಾರ ಇದೆಲ್ಲದರ ನಡುವೆ ನಾಳೆ ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗ್ತಿದೆ. ಪಿಮಾರ್ಕ್ ಎಂಬ ಸಂಸ್ಥೆ ನೀಡಿರುವ ಎಕ್ಸಿಟ್ ಪೋಲ್ ಸಮೀಕ್ಷಾ ವರದಿ ರಾಜ್ಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಚನ್ನಪಟ್ಟಣ, ಶಿಗ್ಗಾವಿಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ. ಸಂಡೂರು ಮಾತ್ರ ಕಾಂಗ್ರೆಸ್ ವಶವಾಗಲಿದೆಯಂತ ಸಮೀಕ್ಷಾ ವರದಿ ತಿಳಿಸಿದೆ. ಹೀಗಾಗಿ ನಾಳಿನ ಫಲಿತಾಂಶ ಏನಾಗಲಿದೆ ಅನ್ನೋದು ಕೌತುಕ ಸೃಷ್ಟಿಸಿದೆ. ಇದರ ನಡುವೆ ಅಖಾಡದಲ್ಲಿ ಬೆಟ್ಟಿಂಗ್ ಭರಾಟೆ ರಣರಣ ಅಂತಿದೆ. ಅದರಲ್ಲೂ ಮತದಾನೋತ್ತರ ಸಮೀಕ್ಷೆ ವರದಿ ಬಳಿಕ ಚನ್ನಪಟ್ಟಣ ಮತ್ತು ಶಿಗ್ಗಾವಿಯಲ್ಲಿ ಬೆಟ್ಟಿಂಗ್ ಬಾಜಿಯಾಟ ಜೋರಾಗಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಫೇವರ್, ಸೈನಿಕನ ಪರವು ಬ್ಯಾಟಿಂಗ್. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಬುಕ್ಕಿಗಳ ಫೇವರೇಟ್. ಬೊಂಬೆ ನಾಡಿನ ಅಧಿಪತಿ ಯಾರಾಗ್ತಾರೆ ಅನ್ನೋದು ಸಾಕಷ್ಟು ರೋಚಕತೆ ಹುಟ್ಟುಹಾಕಿದೆ. ನಿಖಿಲ್ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. ಆದ್ರೆ ಸಮೀಕ್ಷೆಗಳು ನಿಖಿಲ್ ಕುಮಾರಸ್ವಾಮಿ ಪರ ವರದಿ ನೀಡಿದೆ. ಹೀಗಾಗಿ ಬ್ಯಾಟಿಂಗ್ ಕಟ್ಟೋರಿಗೆ ನಿಖಿಲ್ ಹಾಟ್ ಫೇವರೇಟ್ ಆಗಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತ್ರವಲ್ಲ, ಮಂಡ್ಯದಲ್ಲೂ ನಿಖಿಲ್ ಪರವಾಗಿ ಬಾಜಿ ಭರಾಟೆ ಜೋರಾಗಿದೆ. ಬುಕ್ಕಿಗಳಿಗೆ ಚನ್ನಪಟ್ಟಣ ಕಣ ಹಾಟ್ ಸ್ಪಾಟ್ ಆಗಿದೆ. ಒನ್ ಟು ಡಬಲ್ ಬೆಟ್ಟಿಂಗ್, ಕೋಟಿ ಕೋಟಿ ಬಾಜಿ. ಮಂಡ್ಯದಲ್ಲೂ ನಿಖಿಲ್ ಪರ ಬೆಟ್ಟಿಂಗ್ ನಡೆದಿದೆ. ತಮ್ಮ ಅಭ್ಯರ್ಥಿ ಗೆಲುವು ಖಚಿತವಂತ ಕಾರ್ಯಕರ್ತರು ಬೆಟ್ಟಿಂಗ್ ಕಟ್ಟಿದ್ದಾರೆ. ಕಾರ್ಯಕರ್ತರು, ಆತ್ಮೀಯರು ಮತ್ತು ಪರಿಚಯಸ್ಥರ ಮಧ್ಯೆ ಬೆಟ್ಟಿಂಗ್ ನಡೆದಿದೆ. ಕೋಟಿ ಕೋಟಿ ಎಂಬಂತೆ ಬೆಟ್ಟಿಂಗ್ ಅನ್ನ ನಡೆಸಲಾಗಿದೆ. 1 ಲಕ್ಷಕ್ಕೆ 2 ಲಕ್ಷ ರೂಪಾಯಿ, 1 ಕೋಟಿಗೆ 2 ಕೋಟಿ, ಹೀಗೆ 1 ಟು ಡಬಲ್ ಬೆಟ್ಟಿಂಗ್ ಕಾರುಬಾರು ಕಂಡು ಬರ್ತಿದೆ. ಆರಂಭದಲ್ಲಿ ಕಾರ್ಯಕರ್ತರು ಯೋಗೇಶ್ವರ್ ಪರ ಹೆಚ್ಚು ಒಲವು ಹೊಂದಿದ್ರು. ಆದ್ರೆ ಯೋಗೇಶ್ವರರ ಹತಾಶ ಮಾತು ಮತದಾನೋತ್ತರ ಸಮೀಕ್ಷೆ ಬಳಿಕ ಟ್ರೆಂಡ್ ಬದಲಾಗಿದೆ. ಪ್ರತಿಷ್ಠಿತ ಶಿಗ್ಗಾವಿ ಕ್ಷೇತ್ರದಲ್ಲೂ ಬೆಟ್ಟಿಂಗ್ ಭರಾಟೆ. ಪ್ರತಿಷ್ಠೆಯ ಕಣವಾಗಿರುವ ಶಿಗ್ಗಾವಿಯಲ್ಲೂ ಬಾಜಿ ಭರಾಟೆ ಜೋರಾಗಿದೆ. ಸಂಸದ, ಮಾಜಿ ಸಿಎಂ ಬೊಮ್ಮಾಯಿ ಪುತ್ರ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಪರ ಟ್ರೆಂಡ್ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಪರವೂ ಕೆಲವರು ಬಾಜಿ ಕಟ್ತಿದ್ದಾರೆ. ಹಳ್ಳಿಯೊಂದರಲ್ಲಿ ಜೋಡೆತ್ತುಗಳನ್ನ ಬಾಜಿ ಕಟ್ಟೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ನಾಳೆ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗ್ತಿದೆ. ಯಾರ ಭವಿಷ್ಯ ಏನಾಗುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.